ಮೈಸೂರಿನಲ್ಲಿ ಯಾವ ರೀತಿ ಇದೆ ಸಿಚುವೇಶನ್? ಮೈಸೂರಿನಿಂದ ನಮ್ಮ ರಿಪೋರ್ಟರ್ ಮಧುಸೂದನ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಧುಸೂದನ್, ಹೊಸ ವರ್ಷವನ್ನ ತುಂಬಾ ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡೋದಕ್ಕೆ ಜನ ಕೂಡ ರೆಡಿ ಆಗಿದ್ದಾರೆ. ಒಂದು ಹೊಸ ವರ್ಷದ ಸಂಭ್ರಮಾಚರಣೆಗೆ ರೆಸ್ಟೋರೆಂಟ್ಗಳಲ್ಲಿ, ಪಬ್ಬು, ಬಾರ್ಗಳಲ್ಲಿ ಯಾವ ರೀತಿ ತಯಾರಿ, ಅದರ ಜೊತೆಗೆ ಪೊಲೀಸರು ತೆಗೆದುಕೊಂಡಿರುವಂತಹ ಸ್ಟೆಪ್ ಏನೇನು? ಶ್ವೇತಾ, ಈ ವರ್ಷದ ಕಡೆಯ ದಿನ ಇವತ್ತಿರ್ತಕ್ಕಂಥದ್ದು. ಇಯರ್ ಎಂಡನ್ನು ಸೆಲೆಬ್ರೇಟ್ ಮಾಡಲಿಕ್ಕೆ ಜನ ಎಲ್ಲರೂ ಕೂಡ ಈಗ ರೆಡಿಯಾಗಿದ್ದಾರೆ. ದೇಶಾದ್ಯಂತ ಯಾವ ರೀತಿಯಾಗಿ ಜನ ರೆಡಿ ಇದ್ದಾರೆ, ಅದೇ ರೀತಿಯಾಗಿ ಮೈಸೂರಿನಲ್ಲೂ ಕೂಡ ಒಂದಷ್ಟು ಸಿದ್ಧತೆಗಳನ್ನು ಹೋಟೆಲ್ಗಳು ಮಾಡ್ಕೊಂಡಿರ್ತಕ್ಕಂಥ. ಪ್ರಮುಖವಾಗಿ ಹೇಳೋದಾದರೆ ಸ್ಟಾರ್ ಹೋಟೆಲ್ಗಳಲ್ಲಿ ಅಲ್ಲಲ್ಲಿ ಹೋಟೆಲ್ನ ಒಳಭಾಗದಲ್ಲಿ ಬರ್ತಕ್ಕಂಥ ಗ್ರಾಹಕರಿಗಷ್ಟೇ ಕೂಡ ಸೀಮಿತವಾಗಿ ಈ ಪಾರ್ಟಿಗಳನ್ನು ಅರೇಂಜ್ ಮಾಡ್ಕೊಂಡಿದ್ದಾರೆ. ಇನ್ನು ಕ್ಲಬ್ಗಳಲ್ಲಿ ಒಂದಷ್ಟು ಮೆಂಬರ್ಸ್ಗಳು ಮತ್ತು ಅವರ ಫ್ಯಾಮಿಲಿಗಳೇನಿದ್ದಾರೆ ಆ ಫ್ಯಾಮಿಲಿಗಳಿಗೆ ಮಾಡಿರ್ತಕ್ಕಂಥದ್ದು. ಮುಖ್ಯವಾಗಿ ಮೈಸೂರಿನಲ್ಲಿ ಸುಮಾರು ಒಂದು 24 ಹೆಸರಾಂತ ಹೋಟೆಲ್ಗಳಿವೆ. ಆ ಹೋಟೆಲ್ಗಳು ಕೂಡ ಪೊಲೀಸರಿಂದ ಒಂದಷ್ಟು ಪರ್ಮಿಷನ್ ಅನ್ನು ತೆಗೆದುಕೊಂಡಿದ್ದಾರೆ. ಅವರ ಹೋಟೆಲ್ನ ಆವರಣದಲ್ಲಿ ಡಿಜೆಗಳನ್ನು ಸಣ್ಣ ಪ್ರಮಾಣದಲ್ಲಿ ಹಾಕೊಂಡು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಪರ್ಮಿಷನ್ ಅನ್ನು ತೆಗೆದುಕೊಂಡಿರ್ತಕ್ಕಂಥದ್ದು. ನಾನು ತೋರಿಸ್ತಾ ಇರ್ತಕ್ಕಂಥದ್ದು ಮೈಸೂರಿನ ಸಿಸಿ ಕಾಸ್ಮೋಪಾಲಿಟನ್ ಕ್ಲಬ್ ಏನಿದೆ ಆ ಕ್ಲಬ್ನ ಒಂದು ಚಿತ್ರಣ. ಇಲ್ಲೂ ಕೂಡ ಈಗಷ್ಟೇ ಕೂಡ ರೆಡಿ ಮಾಡ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಬೆಂಗಳೂರಿನ ರೇಂಜ್ಗೆ ಅಲ್ಲದೆ ಹೋದ್ರೂ ಕೂಡ ಈಗ ಮೈಸೂರಿನಲ್ಲಿ ಎಲ್ಲವೂ ಕೂಡ ರೆಡಿ ಆಗ್ತಾ ಇದೆ. ಆದರೆ ಮೈಸೂರು ಹೇಳಿ ಕೇಳಿ ಶಾಂತಿಯುತವಾಗಿ ಇರಲಿಕ್ಕೆ ಜನ ಬಯಸುವಂಥವ್ರಿಗೆ ಹೆಚ್ಚು ಇಷ್ಟಪಡುವಂಥ ಸ್ಥಳ ಅಂತ ನಾವೇನು ಹೇಳ್ತೀವಿ, ಅದರೊಳಗೂ ಕೂಡ ಒಂದಷ್ಟು ಮೋಜು ಮಸ್ತಿ ಖಂಡಿತವಾಗ್ಲೂ ಬೇಕಾಗತ್ತೆ. ಆ ಒಂದು ಮೋಜು ಮಸ್ತಿಗೂ ಕೂಡ ಎಲ್ಲ ರೆಡಿ ಆಗಿರ್ತಕ್ಕಂಥದ್ದು. ರಿಂಗ್ ರೋಡ್ ಹೊರವಲಯದಲ್ಲಿ ಇರ್ತಕ್ಕಂಥ ರೆಸ್ಟೋರೆಂಟ್ಗಳೇನಿವೆ ಅವುಗಳಲ್ಲಿ ಒಂದಷ್ಟು ಇವೆಂಟ್ಗಳನ್ನು ಆರ್ಗನೈಸ್ ಮಾಡಲಾಗಿದೆ. ಆದರೆ ಎಲ್ಲವೂ ಕೂಡ ಇಂಡೋರ್ ಆಗಿ ಮಾಡಿರ್ತಕ್ಕಂಥದ್ದು. ಇನ್ನು ಪೊಲೀಸರು ಕೂಡ ಸಾಕಷ್ಟು ಕ್ರಮಗಳನ್ನು ಕೈಗೊಂಡಿದ್ದಾರೆ. ಇಲ್ಲಿ ಕೇವಲ ರೆಸಾರ್ಟ್ ಹೋಟೆಲ್ಗಳು ಅಷ್ಟೇ ಅಲ್ಲ, ಇದೊಂದು ಪ್ರವಾಸಿ ತಾಣ ಕೂಡ ಆಗಿರ್ತಕ್ಕಂಥದ್ದು. ಇಯರ್ ಎಂಡ್ ಅಂತೇಳಿ ಅರಮನೆಗಾಗ್ಬೋದು, ಝೂಗಾಗ್ಬೋದು ಮತ್ತು ಚಾಮುಂಡಿ ಬೆಟ್ಟಕ್ಕಾಗ್ಬೋದು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಅಲ್ಲಿ ಹೆಚ್ಚಿನ ಹದ್ದಿನ ಕಣ್ಣನ್ನು ಇಟ್ಟಿದ್ದಾರೆ. ಒಂದು ಚಾಮುಂಡಿ ಬೆಟ್ಟಕ್ಕೆ ವರ್ಷದ ಮೊದಲ ದಿನಕ್ಕೆ ಅಂತೇಳಿ ಹೋಗುವಂಥವ್ರು, ಜೊತೆಗೆ ಇಯರ್ ಎಂಡ್ ಅಲ್ಲಿ ರಾತ್ರಿ ಹೊತ್ತು ನೈಟ್ ಔಟ್ ಅನ್ನ ಬೆಟ್ಟದಲ್ಲಿ ಮಾಡುವಂಥ ಪ್ರಯತ್ನಗಳಾಗ್ತಾ ಇದ್ವು. ಅದಕ್ಕೆ ಈಗ ಸದ್ಯಕ್ಕೆ ಬ್ರೇಕ್ ಹಾಕಲಾಗಿದೆ. ಇವತ್ತು ಸಂಜೆ 6 ಗಂಟೆಯಿಂದನೇ ಕೂಡ ಚಾಮುಂಡಿ ಬೆಟ್ಟಕ್ಕೆ ಹೋಗುವಂಥವ್ರು ಯಾರಿರ್ತಾರೆ ಅವರೆಲ್ಲರನ್ನು ಕೂಡ ಮಾನಿಟರ್ ಮಾಡ್ತಾರೆ. ಮತ್ತೆ 7 ಗಂಟೆಯಿಂದ ಸಂಪೂರ್ಣವಾಗಿ ನಿರ್ಬಂಧ ಹಾಕಿದ್ದಾರೆ. ಅದೇ ರೀತಿಯಾಗಿ 1 ಗಂಟೆ ಒಳಗಷ್ಟೇ ಕೂಡ ಕಾರ್ಯಕ್ರಮವನ್ನು ಮಾಡಿ ಮುಗಿಸ್ಬೇಕು ಅಂತೇಳಿ ಪೊಲೀಸರು ಹೇಳಿರ್ತಕ್ಕಂಥದ್ದು. ಶ್ವೇತಾ, ಎಸ್, ಥ್ಯಾಂಕ್ ಯು ಮಧುಸೂದನ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.